ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 12 ಚಾಪ್ಟರ್ ನಂಬರ್ 5.1 ಅಲ್ಲಿ ಬರ್ತಕ್ಕಂತಹ ಕ್ವಶನ್ ನಂಬರ್ 11 ಅನ್ನು ನೋಡೋಣ. ಕ್ವಶನ್ ಏನಿದೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಇದ್ದಾಗ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಇದೆ ಅಂತ. ಸೆಕೆಂಡ್ ಕಂಡೀಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಲೆಸ್ ದೆನ್ 2 ಇದೆ. ಹಾಗಿದ್ದಾಗ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಕಂಡೀಷನ್ ನೋಡೋಣ. ಫಸ್ಟ್ ಕಂಡೀಷನ್ ಏನಿದೆ, ಎಕ್ಸ್ ಕ್ಯೂಬ್ ಮೈನಸ್ 3 ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಇಲ್ಲಿ ಈಕ್ವಲ್ ಟು ಇದೆ. ಈಕ್ವಲ್ ಟು ಅಂದರೆ ಎಕ್ಸ್ ಈಕ್ವಲ್ ಟು 2 ತಗೊಳ್ಳೋಣ. ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಕಂಡೀಷನ್ ಎಕ್ಸ್ ಕ್ಯೂಬ್ ಮೈನಸ್ 3 ಇದೆ. ಎಕ್ಸ್ ಕ್ಯೂಬ್ ಮೈನಸ್ 3 ಅಂದರೆ ಇಲ್ಲಿ ಎಕ್ಸ್ ಈಕ್ವಲ್ ಟು 2 ತೆಗೆದುಕೊಂಡಿದ್ದೇವೆ. ಎಕ್ಸ್ ಈಕ್ವಲ್ ಟು 2 ಅನ್ನ ಈ ವ್ಯಾಲ್ಯೂವನ್ನು ಪುಟ್ ಮಾಡೋಣ. ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದಲ್ಲಿ 2 ವ್ಯಾಲ್ಯೂ ತುಂಬೋಣ. ಇಲ್ಲಿ ಎಕ್ಸ್ ಇದ್ದಲ್ಲಿ 2 ಕ್ಯೂಬ್ ಆಗುತ್ತೆ. ಮೈನಸ್ 2 ಕ್ಯೂಬ್ ಅಂದರೆ 8, 2 2s are 4, 4 2s are 8, ಮೈನಸ್ 3, 8 ಮೈನಸ್ 3 5. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ, ಇಲ್ಲಿ ಈಕ್ವಲ್ ಟು ಆಯ್ತು. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಲೆಸ್ ದೆನ್ ಅಂದರೆ ಇಲ್ಲಿ 2 ಇದೆ. 0.999 ಅಂತ ರೈಟ್ ಸೈಡ್ 0.00001 ಈ ರೀತಿ ಬರುತ್ತೆ. ಈಗ ನಾವು ಲಿಮಿಟ್ ಎಕ್ಸ್ ಅನ್ನ 2 ತೆಗೆದುಕೊಂಡಾಗ ಲಿಮಿಟ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈ ವ್ಯಾಲ್ಯೂ ಅನ್ನು ತುಂಬಿದ್ದೇವೆ. ಈಗ ಲಿಮಿಟ್ ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ 2 ಮೈನಸ್ ಆಗುತ್ತೆ, ಏಕೆಂದರೆ ಲೆಸ್ ದೆನ್ ಅಂದರೆ ಮೈನಸ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಲಿಮಿಟ್ ಎಕ್ಸ್ ಕ್ಯೂಬ್ ಮೈನಸ್ 3 ಲಿಮಿಟ್ ಅನ್ನು 2 ಮೈನಸ್ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು 2 ಕ್ಯೂಬ್ ಮೈನಸ್ 3 ಅಂದರೆ 8 ಮೈನಸ್ 3 ಈಕ್ವಲ್ ಟು 5. ಇದು ಫಸ್ಟ್ ಕಂಡೀಷನ್ ಆಯಿತು. ಇನ್ನು ಸೆಕೆಂಡ್ ಕಂಡೀಷನ್ ಏನಿದೆ ಅಂದರೆ, ಈಗ ನಾವು ಲಿಮಿಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ 2 ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಗ್ರೇಟರ್ ದೆನ್ 2 ಇದೆ. ಗ್ರೇಟರ್ ದೆನ್ 2 ಅಂದರೆ ನಾವು ಲಿಮಿಟನ್ನು ಏನು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಲಿಮಿಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸೆಕೆಂಡ್ ಕಂಡೀಷನ್ ನೋಡ್ತಾ ಇದ್ದೇವೆ. ಲಿಮಿಟನ್ನು 2 ಪ್ಲಸ್ ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಗ್ರೇಟರ್ ದೆನ್ ಇದೆ. ಗ್ರೇಟರ್ ದೆನ್ ಅಂದರೆ ಪ್ಲಸ್ ತೆಗೆದುಕೊಳ್ಬೇಕು. ಲೆಸ್ ದೆನ್ ಇದ್ದಾಗ ನಾವು 2 ಮೈನಸ್ ತೆಗೆದುಕೊಳ್ಬೇಕಾಗುತ್ತೆ. ಈಗ ವ್ಯಾಲ್ಯೂನ ತುಂಬೋಣ. ಅಂದರೆ 2 ಪ್ಲಸ್ ಅಂದರೆ 2 ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 4 ಪ್ಲಸ್ 1 ಈಕ್ವಲ್ ಟು 5. ಈಗ ನಮಗೆ 3 ವ್ಯಾಲ್ಯೂ ಕೂಡ 5 ಅಂತ ಬಂದಿದೆ. ಅಂದರೆ ಈ ಕಂಡೀಷನ್ ಏನಾಗಿದೆ ಅಂದರೆ ಕಂಟಿನ್ಯೂಸ್ ಆಗಿದೆ. ಇದನ್ನು ಯಾವ ರೀತಿ ಬರಬೇಕು ಅಂದರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಕ್ವಲ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ಆದ್ದರಿಂದ ಸೊ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 2. ಇದೇ ರೀತಿ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.